ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ ಮಂಡನೆಗೆ ಉತ್ತರ ಕನ್ನಡ ಜಿಲ್ಲೆಯ ಜನ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇವತ್ತು ನಾನು ಜಿಲ್ಲೆಯ ನಿರೀಕ್ಷೆಗಳ ಬಗ್ಗೆ ಕಾರವಾರದ ಒಂದು ತರಕಾರಿ ಮಾರ್ಕೆಟ್ ಬಳಿ ಇದ್ದೇನೆ, ಮಾತಾಡ್ಸೋಣ ಜನರನ್ನ. ಸರ್, ಈಗ ಸಿಎಂ ಸಿದ್ದು ಅವರ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ, ತಮ್ಮ ನಿರೀಕ್ಷೆಗಳೇನು? ಸರ್, ಈಗ ಕಾರವಾರದಲ್ಲಿ ಉದ್ಯೋಗ ಇಲ್ಲ, ಶಾಲೆ ಕಲಿತಾರೆ, ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದಾರೆ. ಈಗ ಉದ್ಯೋಗ ಜಾಸ್ತಿ ಮಾಡಬೇಕು, ಮತ್ತು ನಮ್ಮ ವ್ಯಾಪಾರ ಉದ್ಯೋಗ ಜಾಸ್ತಿ ಆದರೆ ನಮ್ಮ ವ್ಯಾಪಾರ ಜಾಸ್ತಿ ಆಗ್ತದೆ. ಈ ವ್ಯಾಪಾರ ಏನಿಲ್ಲ, ನಮ್ಮದು ಉದ್ಯೋಗ ಜಾಸ್ತಿ ಮಾಡಿದ್ರೆ ನಿರೀಕ್ಷೆ ಅಂದರೆ ನಮ್ಮ ಬಜೆಟಲ್ಲಿ ಉದ್ಯೋಗನೇ ಮೂಲಕ ಆಗಿದೆ. ಉದ್ಯೋಗ ಜಾಸ್ತಿ ಮಾಡಿ ಮತ್ತೆ ಏನಾಗ್ತದೆ? ಭಾಳ ವರ್ಷದಿಂದ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ, ಬಟ್ ಅಭಿವೃದ್ಧಿ ಆಗ್ತಾ ಇದೆ. ಅಭಿವೃದ್ಧಿ ಕಾರವಾರದಲ್ಲಿ ಭಾಳ ಕಡಿಮೆ ಆಗಿದೆ. ಪ್ರತಿ ಸಲ ಬಜೆಟ್ ಮಾಡ್ತಾರೆ, ಅಭಿವೃದ್ಧಿ ಅಂತ ಮಾಡ್ತಾರೆ. ಅಭಿವೃದ್ಧಿ ಏನಿಲ್ಲ, ಶೂನ್ಯ ಅಭಿವೃದ್ಧಿ. ಹಾಗಾಗಿ ಅಭಿವೃದ್ಧಿ ಕಡೆ ಜಾಸ್ತಿ ಒತ್ತಡ ಕೊಡಬೇಕು. ಅಭಿವೃದ್ಧಿ ಮಾಡಬೇಕು. ಕಾರವಾರ ಭಾಳ ಇಂಪ್ರೂವ್ಮೆಂಟ್ ಆಗಿದೆ, ಏನೂ ಆಗ್ತಾ ಇಲ್ಲ. ಅಭಿವೃದ್ಧಿಗೆ ಭಾಳ ಒತ್ತಡ ಕೊಡಬೇಕಂತ ನನ್ನ ಅಭಿಪ್ರಾಯ. ಸರ್, ಏನು ಹೇಳ್ತೀವಿ ಸರ್? ಬಜೆಟ್ ಮಂಡನೆ ಆಗ್ತಾ ಇದೆ, ಈಗ ಏನು ನಿರೀಕ್ಷೆ ಇಟ್ಕೊಂಡಿದೆ ಸರ್? ಕಾರವಾರ ನೋಡಿದ್ರೆ ಇದ್ದಂಗೆ ಆದ ಆಗ್ತಿದೆ ಸರ್. ಅದು ಏನಾಗುತ್ತೆ ಕಾರವಾರದಲ್ಲಿ? ಎಲ್ಲ ಗುಂಪು ನೋಡಿದ್ರೆ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಕಾರವಾರ ಸೈಡಿಗೆ ಅಂತ ಎಂಥದಿಲ್ಲ, ನಡೀತಿಲ್ಲ, ಏನಿಲ್ಲ, ಸರ್ ಮಾಡ್ತಾರೆ ನೋಡ್ತಾರೆ. ಇದು ಎಂತ ಮಾಡ್ತಿಲ್ಲ ನಮ್ಮ ಕಾರವಾರ ಸೈಡಿಗೆ ಅಂತ ನೋಡಿ ಸರ್. ಏನೇನು ಆಗಬೇಕು ಸರ್? ಸರ್, ನಮ್ಮ ಕಡೆ ನೋಡ್ಬೇಕಲ್ಲ ಸರ್. ನಾವು ಹೊಳಿಕೊಂಡು ಹೋಗ್ತಾರೆ, ಇವತ್ತು ಹೋಗ್ತಾರೆ, ಒಂದು 3 ದಿವಸ ಮುಂಬಟ್ಟು ನಾವು ಬರ್ತಾರೆ. ಏನಂತ ಗ್ಯಾರಂಟಿ ಇಲ್ಲ ನಮಗೆ. ಮನೆ ಬದಿಗೆ ಸ್ವಲ್ಪ ಏನು ಅಂತ ಸಮುದ್ರ ತೀರ ಇದೆ, ಕೋಸ್ಟಲ್ ಬೆಲ್ಟ್ ಅಂತ ಕರಿತೀವಿ. ಇಲ್ಲಿ ಮೀನುಗಾರರ ಸಂಖ್ಯೆ ಭಾಳ ಇದೆ. ಇಲ್ಲಿ ಮೀನುಗಾರರ ಮೂಲ ಸೌಲಭ್ಯಗಳು ಭಾಳ ಕೊರತೆ ಇದೆ, ಒಂದನೇದಾಗಿ. ಎರಡನೇದಾಗಿ ಈ ನಮ್ಮದು ಮೇಲ್ಗಡೆ ಹೋದರೆ ಬೆಟ್ಟಗಳು, ಗುಡ್ಡಗಳು, ಸಾಕಷ್ಟು ಅರಣ್ಯಗಳಿದ್ದಾವೆ. ಅಲ್ಲೂ ಕೂಡ ಹಳ್ಳಿಗಾಡಿನ ಜನ ಭಾಳ ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ. ಅವರಿಗೆಲ್ಲ ಸರಿಯಾದ ವ್ಯವಸ್ಥೆ ಆಗಬೇಕು. ಮೂರನೇದಾಗಿ ನಮ್ಮ ಜಿಲ್ಲೆಗಳಲ್ಲಿ ಇಂಡಸ್ಟ್ರಿಗಳಿಗೆ ಭಾಳ ಕಡಿಮೆ ಇದೆ. ಇಂಡಸ್ಟ್ರಿಗಳಾದರೆ ನಮ್ಮ ಜಿಲ್ಲೆಯಿಂದ ವಲಸೆ ಹೋಗುವಂಥ ಕೆಲಸ ತಪ್ತದೆ, ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಇನ್ನು ನಮ್ಮ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಇಲಾಖೆನ ಭಾಳ ಚೆನ್ನಾಗಿ ಮಾಡ್ಬೋದು. ಪ್ರವಾಸೋದ್ಯಮಕ್ಕೆ ಸಾಕಷ್ಟು ಅನುಕೂಲತೆಗಳು ಇಲ್ಲ. ಇಲ್ಲಿ ತೀರಾ ಒತ್ತಡ ಇದೆ, ತುಂಬ ಕಷ್ಟ ಇದೆ. ಪ್ರವಾಸೋದ್ಯಮ ಸರಿಯಾಗಿ ಬೆಳೆಸಿದ್ರೆ ನಮ್ಮ ಜಿಲ್ಲೆ ಅತ್ಯುತ್ತಮ ಪ್ರವಾಸೋದ್ಯಮ ಜಿಲ್ಲೆಯಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಇದನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ನಾವೇನು ನಿರೀಕ್ಷೆ? ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಗೆ ಏನು ಸಿಗಬೇಕು ಅದು ಸಿಗ್ತಾ ಇಲ್ಲ. ಅನೇಕ ಶಾಲೆಗಳಲ್ಲಿ ಒಬ್ಬರು ಇಬ್ಬರು ಶಿಕ್ಷಕರಿದ್ದಾರೆ. ಮುಖ್ಯಾಧ್ಯಾಪಕರಿಗೆ ಬೆಲ್ ಬಾರಿಸೋದು ಹಿಡಿದು ಎಲ್ಲ ಕೆಲಸಗಳನ್ನು ಮಾಡೋದು ಮುಖ್ಯಾಧ್ಯಾಪಕರಿಗೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಆದ್ದರಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ, ಅದರಲ್ಲಿಯೂ ಕಾರವಾರ ತಾಲೂಕು, ಗಡಿನಾಡು ಮತ್ತು ಗುಡುಗಾಡು ಜಿಲ್ಲೆ ಆದದ್ರಿಂದ ನಮ್ಮ ಜಿಲ್ಲೆಗೆ ವಿಶೇಷವಾದಂತಹ ಅನುದಾನವನ್ನು ಬಿಡುಗಡೆ ಮಾಡಿ ಇಲ್ಲಿಯ ಶಾಲೆಗಳಲ್ಲಿ ಇರ್ತಕ್ಕಂತಹ ಶೈಕ್ಷಣಿಕ ಕೊರತೆ, ಅಂದರೆ ಶಿಕ್ಷಕರ ಕೊರತೆಯನ್ನು ಕೊನೆಗಾಣಿಸಬೇಕು ಸರ್ಕಾರ ಅಂತ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಾನು. ಏನು ನಿರೀಕ್ಷೆ ಇಟ್ಕೊಂಡಿದ್ರಿ ರಾಜ್ಯ ಸರ್ಕಾರ? ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಉತ್ತಮ ಶಿಕ್ಷಣಕ್ಕಾಗಿ ಆದ್ಯತೆ ಕೊಡಬೇಕು. ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೆ. ಹಾಸ್ಟೆಲ್ನಲ್ಲಿ ಇರಬೇಕು, ಓದಬೇಕು, ಮತ್ತು ತಂದೆ ತಾಯಿಗಳನ್ನು ಬಿಟ್ಟು ದೂರದಲ್ಲಿ ಇದ್ದುಕೊಂಡು ವಿದ್ಯಾಭ್ಯಾಸ ಮಾಡಬೇಕು. ಸೊ ಅದಕ್ಕಿಂತ ನಮ್ಮ ಜಿಲ್ಲೆಯಲ್ಲಿ ಉತ್ತಮ ಕಾಲೇಜುಗಳನ್ನು ಮಾಡಿ, ಮತ್ತು ಉತ್ತಮ ಕೋಚಿಂಗ್ ಸೆಂಟರ್ಗಳನ್ನು ಒಳ್ಳೆ ಓಪನ್ ಮಾಡಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಕೊಟ್ಟು ಅನುಕೂಲ ಮಾಡಬೇಕು ಅಂತ ಒಂದು ನಮ್ಮ ನಿರೀಕ್ಷೆ ಇದೆ. ಸರ್, ಏನು ಬಜೆಟಲ್ಲಿ ಏನು ನಿರೀಕ್ಷೆ ಇಟ್ಕೊಂಡಿದೆ ಸರ್? ಶೈಕ್ಷಣಿಕ ಕ್ಷೇತ್ರದಲ್ಲಿ 72,000 ಹುದ್ದೆಗಳು ಖಾಲಿ ಇದೆ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಕರ ಹುದ್ದೆ. ಮೊದಲನೇದಾಗಿ ಅವುಗಳನ್ನು ತುಂಬಿಕೊಂಡಾಗ ಮಾತ್ರ ನಾವು ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು, ಹೆಚ್ಚಿನ ಅನುದಾನ ಕೊಡಬೇಕು. ಇನ್ಫ್ರಾಸ್ಟ್ರಕ್ಚರನ್ನು ಸಾಕಷ್ಟು ಒದಗಿಸಿಕೊಡ್ಬೇಕು ಮತ್ತು ಸಾಕಷ್ಟು ಉದ್ಯೋಗಾವಕಾಶ ಸಿಗುವ ಕೈಗಾರಿಕೆಗಳು ನಮ್ಮ ಜಿಲ್ಲೆಗೆ ತರಬೇಕು. ಮುಖ್ಯವಾಗಿ ನಮ್ಮಲ್ಲಿ ಈ ಟೂರಿಸಮ್ ಸಾಕಷ್ಟು ಕ್ಷೇತ್ರ ಇದೆ, ಪ್ಲೇಸ್ಗಳಿವೆ. ಅದು ಅಭಿವೃದ್ಧಿ ನಿರೀಕ್ಷಿತ ಮಟ್ಟದಲ್ಲಿ ಆಗಿಲ್ಲ. ಟೂರಿಸಮ್ ಡೆವಲಪ್ಮೆಂಟ್ ಆದರೆ ಸಾಕಷ್ಟು ಉದ್ಯೋಗ ಸೃಷ್ಟಿ ಆಗ್ತದೆ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆಗೋದಕ್ಕೆ ಹೆಚ್ಚಿನ ಕಾಳಜಿಯನ್ನು ಸರ್ಕಾರ ಕೊಡಬೇಕು, ಅನುದಾನವನ್ನು ನೀಡಬೇಕು ಅಂತ. ಉದ್ಯೋಗ ವಿಚಾರದಲ್ಲಿ ಇಲ್ಲಿನ ಯುವಕರು ವಲಸೆ ಹೋಗ್ತಾ ಇದ್ದಾರೆ ಸರ್, ಏನಾಗಬೇಕಂತ? ಇಲ್ಲಿ ಯಾವುದೇ ರೀತಿಯ ಇಂಡಸ್ಟ್ರಿಗಳಿಲ್ಲ, ಯಾವುದೇ ರೀತಿಯ ಬೇರೆ ಕೆಲಸ ಮಾಡುವಂಥ ಚಾನ್ಸಸ್ಗಳಿಲ್ಲ. ಆದ್ದರಿಂದ ಎಲ್ಲರೂ ಹೆಚ್ಚಿನದಾಗಿ ಹೊರಗಡೆ ಹೋಗ್ತಾರೆ, ಗೋವಾ ಅಥವಾ ಬೇರೆ ಕಡೆ ಹೋಗೋದು ಹೆಚ್ಚಾಗಿದೆ. ಕಾರಣದಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯನೂ ಇಲ್ಲ. ಯಾಕೆ ಉದಾಹರಣೆಗೆ ನೋಡಿದರೆ ನಾವು ಗೊತ್ತಾಗುತ್ತೆ, ಈಗ ನಮ್ಮ ಈ ವಾರ್ಷಿಪ್ ಇಟ್ಟಿದ್ದಾರೆ, ಅದಕ್ಕೆ ಯಾವುದೇ ರೀತಿ ಡೆವಲಪ್ಮೆಂಟ್ ಇಲ್ಲ. ರಾಕ್ ಗಾರ್ಡನ್ ಇಟ್ಟಿದ್ದಾರೆ, ಯಾವುದೇ ಡೆವಲಪ್ಮೆಂಟ್ ಇಲ್ಲ. ಅದಕ್ಕೆ ಯಾವುದೇ ರೀತಿ ಅನುದಾನ ಕೊಡ್ತಾ ಇಲ್ಲ ಅನ್ನೋ ಸುದ್ದಿ ಇದೆ. ಈ ರೀತಿ ನಡೀತಾ ಹೋದ್ರೆ ಅದು ಒಂದು ರೀತಿ ಅವನತಿ ಹೋಗುವಂಥ ಚಾನ್ಸ್ ಇದೆ. ಅದಕ್ಕೆ ಏನಾದರೂ ಸರ್ಕಾರದಿಂದ ಅನುದಾನ ಸಿಕ್ಕಿದ್ರೆ ಅದು ಡೆವಲಪ್ಮೆಂಟ್ ಆಗ್ಬೋದು ಅನಿಸ್ತದೆ. ಅದಕ್ಕೆ ಪ್ರವಾಸೋದ್ಯಮಕ್ಕೆ ಅನುಕೂಲ ಆಗ್ಬೋದು.
ವರ್ಷಗಳಿಂದ ಏನು ಮೀನುಗಾರಿಕೆಯನ್ನು ಮಾಡಿ ಬದುಕ್ತಾ ಇದ್ದಾರೋ, ಆದರೆ ಅವರಿಗೆ ನೈಜ ಪರಿಸ್ಥಿತಿ ಹೇಳಬೇಕಾದ್ರೆ ಹಿಡಿದು ತಂದಂಥ ಮೀನಿಗೆ ಸರಿಯಾದ ಧಾರಣೆಗಳು ಇವತ್ತು ಸಿಗ್ತಾ ಇಲ್ಲ. ಆ ಸಿಗ್ತಾ ಇಲ್ಲದಿದ್ದಕ್ಕೆ ಅವ್ರಿಗೇನಾಗಿದೆ, ಆರ್ಥಿಕವಾಗಿ ಸಂಪೂರ್ಣವಾಗಿ ಹಿಂದುಳಿದಿದ್ದಾರೆ. ಆದ್ದರಿಂದ ಈಗಾಗಲೇ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಒಂದು ವಿನಂತಿಸಿಕೊಳ್ಳೋದು ಇಷ್ಟು ಹೇಳಿದರೆ, ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣ 3 ರಿಂದ 4 ಶೈತ್ಯಾಗಾರ ಅಂತ ಮೀನುಗಾರಿಕಾ ಸಂಸ್ಕರಣಾ ಘಟಕಗಳನ್ನು ಏನು ಸ್ಥಾಪನೆ ಮಾಡುವಂಥದ್ದು ವ್ಯವಸ್ಥೆಯಾಗಿ ಮುಂದೊಂದು ದಿನ ಹಿಡಿದು ತಂದ ಮೀನಿಗೆ ಧಾರಣೆ ಬರುವಂಥ ವ್ಯವಸ್ಥೆ ಆಗಬೇಕು. ಅನೇಕ ರೀತಿಯಲ್ಲಿ ಅವರಿಗೆ ಸಹಾಯ ಸಹಕಾರಗಳನ್ನು ಕೊಡಬೇಕಾಗ್ತದೆ. ಸಬ್ಸಿಡಿ ಆಗಲಿ, ಇನ್ನಿತರ ಈಗ ಡೀಸೆಲ್ ಸಬ್ಸಿಡಿ ಆಗಲಿ, ಇನ್ನಿತರ ಬೇರೆ ಬೇರೆ ಬಲೆಗಳಿಗಾಗಲಿ ಅಥವಾ ಇಂಜಿನಿಗಾಗಲಿ ಅಥವಾ ಇನ್ನಿತರಕ್ಕೆ ಸಹಾಯ ಸಹಕಾರಗಳನ್ನು ಕೊಡುವಂಥ, ಮೀನುಗಾರಿಕೆಗೆ ಒತ್ತು ಕೊಡುವಂಥ ಬಜೆಟನ್ನು ಅವರು ಕೊಡುವಂತೆ ಇವತ್ತು ನಾನು ಅವರಲ್ಲಿ ವಿನಂತಿಸ್ತೇನೆ. ಅದೇ ರೀತಿಯಾಗಿ ಉತ್ತರ ಕನ್ನಡ ಜಿಲ್ಲೆಯ ವಾಣಿಜ್ಯ ಬಂದರದಿಂದ ಇವತ್ತು ತತ್ತರಿಸ್ತಾ ಇದೆ. ಇದರಿಂದ ಏನಾಗಿದೆ, ಮೀನುಗಾರರಿಗೆ ಅನೇಕ ಇವತ್ತು ಕಡಲ ತೀರು ಇವತ್ತು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ, ಈಗಾಗಲೇ ಕಳೆದುಕೊಂಡಾಗಿದೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆ ಕೇನಿಯಲ್ಲಿ ಈಗ ವಾಣಿಜ್ಯ ಬಂದರೀಗ ಸರ್ವೆ ನಡೀತಾ ಇದೆ. ಅದಕ್ಕೆ ಈಗಾಗಲೇ ಬೇಡ ಹೇಳುವ ಒಂದು ನಿಟ್ಟಿನಲ್ಲಿ ಇಡೀ ಮೀನುಗಾರರು ಹಾಗೂ ಸಾರ್ವಜನಿಕರು ಇವತ್ತು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಆ ಹೋರಾಟಕ್ಕೆ ತಾವು ಬೆಂಬಲವನ್ನು ನೀಡಿ ವಾಣಿಜ್ಯ ಬಂದರನ್ನು ರದ್ದುಪಡಿಸಿ ಮುಂದೆ ಅಲ್ಲಿ ಪ್ರವಾಸೋದ್ಯಮ ಮತ್ತು ಮೀನುಗಾರಿಕೆಗೆ ಪೂರಕವಾದಂಥ ಬಜೆಟನ್ನು ಕೊಡುವಂತೆ ಇವತ್ತು ಅವರಲ್ಲಿ ವಿನಂತಿಸ್ತೇನೆ. ಇವೆಷ್ಟು ಮುಖಂಡರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಮಾರಕವಾಗಿರುವಂಥ ಯೋಜನೆಗಳನ್ನು ದೂರ ಮಾಡೋ ದೃಷ್ಟಿಯಿಂದ ಈ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಗಮನ ಹರಿಸಬೇಕೆಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸಮುದ್ರ ತೀರ ಇದೆ, ಕೋಸ್ಟಲ್ ಬೆಲ್ಟ್ ಅಂತ ಕರಿತೀವಿ. ಇಲ್ಲಿ ಮೀನುಗಾರರ ಸಂಖ್ಯೆ ಭಾಳ ಇದೆ. ಇಲ್ಲಿ ಮೀನುಗಾರರ ಮೂಲ ಸೌಲಭ್ಯಗಳು ಭಾಳ ಕೊರತೆ ಇದೆ, ಒಂದನೇದಾಗಿ. ಎರಡನೇದಾಗಿ ಇನ್ನೊಂದು ಮೇಲ್ಗಡೆ ಹೋದರೆ ಬೆಟ್ಟಗಳು, ಗುಡ್ಡಗಳು, ಸಾಕಷ್ಟು ಅರಣ್ಯಗಳಿದ್ದಾವೆ. ಅಲ್ಲೂ ಕೂಡ ಹಳ್ಳಿಗಾಡಿನ ಜನ ಭಾಳ ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ. ಅವರಿಗೆಲ್ಲ ಸರಿಯಾದ ವ್ಯವಸ್ಥೆ ಆಗಬೇಕು. ಮೂರನೇದಾಗಿ ನಮ್ಮ ಜಿಲ್ಲೆಗಳಲ್ಲಿ ಇಂಡಸ್ಟ್ರಿಗಳಿಗೆ ಭಾಳ ಕಡಿಮೆ ಇದೆ. ಇಂಡಸ್ಟ್ರಿಗಳಾದರೆ ನಮ್ಮ ಜಿಲ್ಲೆಯಿಂದ ವಲಸೆ ಹೋಗುವಂಥ ಕೆಲಸ ತಪ್ತದೆ, ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಇನ್ನು ನಮ್ಮ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಇಲಾಖೆನ ಭಾಳ ಚೆನ್ನಾಗಿ ಮಾಡ್ಬೋದು. ಪ್ರವಾಸೋದ್ಯಮಕ್ಕೆ ಸಾಕಷ್ಟು ಅನುಕೂಲತೆಗಳು ಇಲ್ಲ. ಇಲ್ಲಿ ತೀರಾ ಒತ್ತಡ ಇದೆ, ತುಂಬ ಕಷ್ಟ ಇದೆ. ಪ್ರವಾಸೋದ್ಯಮ ಸರಿಯಾಗಿ ಬೆಳೆಸಿದ್ರೆ ನಮ್ಮ ಜಿಲ್ಲೆ ಅತ್ಯುತ್ತಮ ಪ್ರವಾಸೋದ್ಯಮ ಜಿಲ್ಲೆಯಾಗಿ ಬೆಳಲಿಕ್ಕೆ ಸಾಧ್ಯ ಇದೆ. ಇದನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಗೆ ಏನು ಸಿಗಬೇಕು ಅದು ಸಿಗ್ತಾ ಇಲ್ಲ. ಅನೇಕ ಶಾಲೆಗಳಲ್ಲಿ ಒಬ್ಬರು ಇಬ್ಬರು ಶಿಕ್ಷಕರಿದ್ದಾರೆ. ಮುಖ್ಯಾಧ್ಯಾಪಕರಿಗೆ ಬೆಲ್ ಬಾರಿಸೋದು ಹಿಡಿದು ಎಲ್ಲ ಕೆಲಸಗಳನ್ನು ಮಾಡೋದು ಮುಖ್ಯಾಧ್ಯಾಪಕರಿಗೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಆದ್ದರಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ, ಅದರಲ್ಲಿಯೂ ಕಾರವಾರ ತಾಲೂಕಿಗೆ, ಗಡಿನಾಡು ಮತ್ತು ಗುಡುಗಾಡು ಜಿಲ್ಲೆ ಆದದ್ರಿಂದ ನಮ್ಮ ಜಿಲ್ಲೆಗೆ ವಿಶೇಷವಾದಂತಹ ಅನುದಾನವನ್ನು ಬಿಡುಗಡೆ ಮಾಡಿ ಇಲ್ಲಿಯ ಶಾಲೆಗಳಲ್ಲಿ ಇರ್ತಕ್ಕಂತಹ ಶೈಕ್ಷಣಿಕ ಕೊರತೆ ಅಂದರೆ ಶಿಕ್ಷಕರ ಕೊರತೆಯನ್ನು ಕೊನೆಗಾಣಿಸಬೇಕು ಸರ್ಕಾರ ಅಂತ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಾನು. ಏನು ನಿರೀಕ್ಷೆ ಇಟ್ಕೊಂಡಿದ್ರಿ ರಾಜ್ಯ ಸರ್ಕಾರ? ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಉತ್ತಮ ಶಿಕ್ಷಣಕ್ಕಾಗಿ ಆದ್ಯತೆ ಕೊಡಬೇಕು. ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೆ. ಹಾಸ್ಟೆಲ್ನಲ್ಲಿ ಇರಬೇಕು, ಓದಬೇಕು, ಮತ್ತು ತಂದೆ ತಾಯಿಗಳನ್ನು ಬಿಟ್ಟು ದೂರದಲ್ಲಿ ಇದ್ದುಕೊಂಡು ವಿದ್ಯಾಭ್ಯಾಸ ಮಾಡಬೇಕು. ಸೊ ಅದಕ್ಕಿಂತ ನಮ್ಮ ಜಿಲ್ಲೆಯಲ್ಲಿ ಉತ್ತಮ ಕಾಲೇಜುಗಳನ್ನು ಮಾಡಿ ಮತ್ತು ಉತ್ತಮ ಕೋಚಿಂಗ್ ಸೆಂಟರ್ಗಳನ್ನು ಒಳ್ಳೆ ಓಪನ್ ಮಾಡಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಕೊಟ್ಟು ಅನುಕೂಲ ಮಾಡಬೇಕು ಅಂತ ಒಂದು ನಮ್ಮ ನಿರೀಕ್ಷೆ ಇದೆ. ಸರ್, ಏನು ಬಜೆಟಲ್ಲಿ ಏನು ನಿರೀಕ್ಷೆ ಇಟ್ಕೊಂಡಿದೆ ಸರ್? ಶೈಕ್ಷಣಿಕ ಕ್ಷೇತ್ರದಲ್ಲಿ 72,000 ಹುದ್ದೆಗಳು ಖಾಲಿ ಇದೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಕರ ಹುದ್ದೆ. ಮೊದಲನೇದಾಗಿ ಅವುಗಳನ್ನು ತುಂಬಿಕೊಂಡಾಗ ಮಾತ್ರ ನಾವು ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು, ಹೆಚ್ಚಿನ ಅನುದಾನ ಕೊಡಬೇಕು. ಇನ್ಫ್ರಾಸ್ಟ್ರಕ್ಚರನ್ನು ಸಾಕಷ್ಟು ಒದಗಿಸಿಕೊಡಬೇಕು ಮತ್ತು ಸಾಕಷ್ಟು ಉದ್ಯೋಗಾವಕಾಶ ಸಿಗುವ ಕೈಗಾರಿಕೆಗಳು ನಮ್ಮ ಜಿಲ್ಲೆಗೆ ತರಬೇಕು. ಮುಖ್ಯವಾಗಿ ನಮ್ಮಲ್ಲಿ ಈ ಟೂರಿಸಮ್ಮು ಸಾಕಷ್ಟು ಕ್ಷೇತ್ರ ಇದೆ, ಪ್ಲೇಸ್ಗಳಿವೆ. ಅದು ಅಭಿವೃದ್ಧಿ ನಿರೀಕ್ಷಿತ ಮಟ್ಟದಲ್ಲಿ ಆಗಿಲ್ಲ. ಟೂರಿಸಮ್ ಡೆವಲಪ್ಮೆಂಟ್ ಆದರೂ ಸಾಕಷ್ಟು ಉದ್ಯೋಗ ಸೃಷ್ಟಿ ಆಗ್ತದೆ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆಗೋದಕ್ಕೆ ಹೆಚ್ಚಿನ ಕಾಳಜಿಯನ್ನು ಸರ್ಕಾರ ಕೊಡಬೇಕು, ಅನುದಾನವನ್ನು ನೀಡಬೇಕು ಅಂತ. ಉದ್ಯೋಗ ವಿಚಾರದಲ್ಲಿ ಇಲ್ಲಿನ ಯುವಕರು ವಲಸೆ ಹೋಗ್ತಾ ಇದ್ದಾರೆ ಸರ್, ಏನಾಗಬೇಕಂತ? ಇಲ್ಲಿ ಯಾವುದೇ ರೀತಿಯ ಇಂಡಸ್ಟ್ರಿಗಳಿಲ್ಲ, ಯಾವುದೇ ರೀತಿಯ ಬೇರೆ ಕೆಲಸ ಮಾಡುವಂಥ ಚಾನ್ಸಸ್ಗಳಿಲ್ಲ. ಆದ್ದರಿಂದ ಎಲ್ಲರೂ ಹೆಚ್ಚಿನದಾಗಿ ಹೊರಗಡೆ ಹೋಗ್ತಾರೆ, ಗೋವಾ ಅಥವಾ ಬೇರೆ ಕಡೆ ಹೋಗೋದು ಹೆಚ್ಚಾಗಿದೆ. ಕಾರಣದಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯನೂ ಇಲ್ಲ. ಯಾಕೆ ಉದಾಹರಣೆಗೆ ನೋಡಿದ್ರೆ ನಾವು ಗೊತ್ತಾಗುತ್ತೆ, ಈಗ ನಮ್ಮ ಈ ವಾರ್ಶಿಪ್ ಇಟ್ಟಿದ್ದಾರೆ, ಅದಕ್ಕೆ ಯಾವುದೇ ರೀತಿ ಡೆವಲಪ್ಮೆಂಟ್ ಇಲ್ಲ. ರಾಕ್ ಗಾರ್ಡನ್ ಇಟ್ಟಿದ್ದಾರೆ, ಯಾವುದೇ ಡೆವಲಪ್ಮೆಂಟ್ ಇಲ್ಲ. ಅದಕ್ಕೆ ಯಾವುದೇ ರೀತಿ
ಅನುದಾನ ಕೊಡ್ತಾ ಇಲ್ಲ ಅನ್ನೋ ಸುದ್ದಿ ಇದೆ. ಈ ರೀತಿ ನಡೀತಾ ಹೋದ್ರೆ ಅದು ಒಂದು ರೀತಿ ಅವನತಿ ಹೋಗುವಂಥ ಚಾನ್ಸ್ ಇದೆ. ಅದಕ್ಕೆ ಏನಾದರೂ ಸರ್ಕಾರದಿಂದ ಏನೋ ಅನುದಾನ ಸಿಕ್ಕಿದ್ರೆ ಅದು ಡೆವಲಪ್ಮೆಂಟ್ ಆಗ್ಬೋದು ಅನಿಸ್ತದೆ. ಅದರಿಂದ ಪ್ರವಾಸೋದ್ಯಮಕ್ಕೆ ಅನುಕೂಲ ಆಗ್ಬೋದು.